ಬೆಳಿಗ್ಗೆನೇ ಎನರ್ಜಿ ಬೇಕು ಅಂದರೆ ಒಂದು ಒಳ್ಳೆ ಕಾಫಿ ಮಾಡ್ಕೊಳ್ಬೇಕು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಕಾಫಿಗೆ ನಾನು ಬೆಲ್ಲದ ಪುಡಿ ಉಪಯೋಗಿಸ್ತಾ ಇದ್ದೀನಿ. ಅದು ಸ್ವಲ್ಪ ಮಾತ್ರ ಉಪಯೋಗಿಸ್ಕೊಳ್ಳೋದು. ನಾನು ಯಾವಾಗಲೂ ಫಿಲ್ಟರ್ ಕಾಫಿನೇ ಮಾಡ್ಕೊಳ್ಳೋದು. ಕಾಫಿ ಕುಡಿದು ಬೆಳಗ್ಗೆನೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನೇನು ಹಬ್ಬ ಎಲ್ಲ ಬರ್ತಾ ಇದೆಯಲ್ವ, ತುಂಬ ಕೆಲಸ ಆಗುತ್ತೆ. ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡೋದು. ಒಂದು ಸರ್ತಿ ನಾನು ಈ ಥರ ಇಟ್ಟಿದ್ದೀನಿ, ಅಡುಗೆ ಮನೆ ಎಲ್ಲ ತುಂಬಿಸಿ ಇಟ್ಟಿದ್ದೀನಿ. ಒಂದು ಸರ್ತಿ ಎಲ್ಲ ಏನೇನು ಬೇಡ ತೆಗೆದು ಬಿಸಾಕೋದನ್ನು ಬಿಸಾಕಿ ಮತ್ತು ಕ್ಲೀನಾಗಿ ಎಲ್ಲ ಒರೆಸಿ ಮಾಡಿ ಜೋಡಿಸಿ ಇಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸೋಪ್ ಪೌಡ್ರು ಇಲ್ಲ ಡಿಶ್ ವಾಶ್ ಲಿಕ್ವಿಡ್ ಇರುತ್ತಲ್ಲ, ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಲೈಸಲ್ ಹಾಕ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಅದು ಬಿಚ್ಚಿ ತೆಗೆದ್ರೆ ಮತ್ತು ಸ್ಕ್ರೂ ಎಲ್ಲ ಲೂಸ್ ಆಗುತ್ತೆ. ಹಾಗಾಗಿ ಅಲ್ಲೇ ಪಾತ್ರೆ ಎಲ್ಲ ತೆಗೆದು ಒರೆಸ್ಕೊಳ್ತಾ ಇದ್ದೀನಿ. ಇದು ಎಲ್ಲ ನಾನು ಟಿಫನ್ ಬಾಕ್ಸ್ ಇಡೋ ಕಾರ್ನರ್ ಸ್ಟ್ಯಾಂಡು, ಅದು ಕೂಡ ಹಾಗೇ ಎಲ್ಲ ತೆಗೆದ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ಟಿಫನ್ ಬಾಕ್ಸ್ ಯಾವುದಕ್ಕಾದರೂ ಬೇಕಾಗಿರುತ್ತೆ. ಎಲ್ಲನೂ ಈ ಸ್ಟ್ಯಾಂಡಲ್ಲೇ ಜೋಡಿಸಿಟ್ಟಿರ್ತೀನಿ. ಎಲ್ಲ ಅದು ವಾಶ್ ಆಗಿರುತ್ತೆ. ಹಾಗಾಗಿ ಸ್ಟ್ಯಾಂಡೆಲ್ಲ ಒರೆಸ್ಬಿಟ್ಟು ಒಂದು ಸರಿ ಅಲ್ಲೆಲ್ಲ ಟೈಲ್ಸ್ ಒರೆಸಿ ನಂತರ ಜೋಡಿಸಿಡ್ತಾ ಇದ್ದೀನಿ.
ಕಾಫಿ ಡಿಕಾಕ್ಷನ್ನು ಮತ್ತು ಸಕ್ಕರೆ ಟೀ ಪೌಡ್ರದ್ದೆಲ್ಲ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಅದು ಸ್ವಲ್ಪ ಚೇಂಜ್ ಮಾಡೋಣ ಅಂತಿದ್ದೀನಿ, ಬೇರೆ ಥರದಲ್ಲಿ ಇಡೋಣ ಅಂತ. ಇರೋದ್ರಲ್ಲೇ ಸ್ವಲ್ಪ ಚೇಂಜಸ್ ಅಷ್ಟೇ. ಕಿಟಕಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಹಿಂದುಗಡೆ ಗ್ಲಾಸ್ ಒರೆಸ್ಕೊಳಕ್ಕಾಗಲ್ಲ, ಯಾಕೆಂದರೆ ಆ ಕಡೆ ನಮಗೆ ಪ್ಲೇಸ್ ಇಲ್ಲ. ಸ್ವಿಚ್ ಹತ್ರ ಎಲ್ಲ ಇಲ್ಲೇ ನೋಡಿ ನಾನು ಚಾರ್ಜರು ಇಟ್ಟಿರ್ತೀನಿ. ಈ ಥರ ಇಟ್ಟಿದ್ದೀನಿ ನೋಡಿ. ಮಸಾಲ ಇದು ಟೀ ಮಸಾಲ ಪೌಡ್ರ್ ಇದೆ, ಕಾಫಿ ಪೌಡ್ರು ಮತ್ತು ಟೀ ಪೌಡ್ರು, ಶುಗರು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಮತ್ತು ನನ್ನ ಡಿಕಾಕ್ಷನ್, ಕಾಫಿ ಡಿಕಾಕ್ಷನ್ ಇರೋದ್ರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿದರೆ ನಮಗೂ ಖುಷಿ ಇರುತ್ತಲ್ವ. ಈ ಥರ ನನಗೆ ಯಾಕೋ ಇಷ್ಟ ಆಯಿತು. ಕಾಫಿ ಫಿಲ್ಟ್ರು ಅಲ್ಲೇ ಇದೆ. ಒಂದು ಸಣ್ಣ ಬಕೆಟಲ್ಲಿ ಶೋ ಅಂತ ಮನಿ ಪ್ಲ್ಯಾಂಟ್ ಹಾಕಿಟ್ಟಿದ್ದೀನಿ. ಈ ಬ್ಯಾಗ್ ಇದೆಯಲ್ಲ, ಇದು ನಾನೇ ಮಾಡ್ಕೊಂಡಿರೋದು. ಡ್ರೈ ಫ್ರೂಟ್ಸ್ ಬಂದಿರೋದು. ಪ್ಲಾಸ್ಟಿಕ್ ಕವರೆಲ್ಲ ಹಾಕಲಿಕ್ಕೆ ತುಂಬ ಕಡಿಮೆ ಜಾಗದಲ್ಲಿ ಈಸಿ ಆಗಿರುತ್ತೆ ಅಂತ. ಇದು ನಮ್ಮ ಭಾವನ ಮಕ್ಕಳು ಗಿಫ್ಟ್ ಮಾಡಿರೋದು. ಅದರಲ್ಲಿ ಡೈರಿ, ಗ್ಯಾಸ್ ಬುಕ್ಕು, ಪೆನ್ನು ಮತ್ತೊಂದು ವೈಟ್ ಶೀಟ್ ಎಲ್ಲ ಇಟ್ಟಿರ್ತೀನಿ. ಏನಾದರೂ ಬರ್ಕೊಳ್ಳೋಕೆ ಬೇಕಾಗಿರುತ್ತೆ, ಹಾಗಾಗಿ ಇಲ್ಲೇ ಇಟ್ಟಿರ್ತೀನಿ. ಒಂದಷ್ಟು ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಮಧ್ಯದಲ್ಲಿ ಆಲೂಗೆಡ್ಡೆನೂ ಬೇಯಕ್ಕಿಟ್ಟಿದ್ದೆ, ಅದನ್ನು ಬೆಂದಿದೆ. ಇವಾಗ ಅದನ್ನೆಲ್ಲ ತಣ್ಣೀರಿಗೆ ಹಾಕ್ಕೊಳ್ತೀನಿ. ಬೆಳಗ್ಗೆ ತಿಂಡಿ ಆಗಬೇಕಲ್ವ, ದೋಸೆ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ತಿಂಡಿ ಆದಮೇಲೆ ಮತ್ತೆ ಬಾಕಿ ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ. ಕಾವಲಿ ಬಿಸಿಗಿಟ್ಟಿದ್ದೆ, ಅಷ್ಟರಲ್ಲಿ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಬಂದೆ. ಸ್ವಲ್ಪ ಮನೆ ಎದುರಿರೋ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ. ಮತ್ತು ಇದು ನೋಡಿ ಗೊಬ್ಬರ, ಮನಿ ಪ್ಲ್ಯಾಂಟಿಗೆಲ್ಲ ಸ್ವಲ್ಪ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇದು ಮನೆಯೊಳಗೆ ಇಟ್ಟಿರ್ತೀನಿ, ಹಾಗಾಗಿ ಇದಕ್ಕೆ ಸ್ವಲ್ಪ ಗೊಬ್ಬರ ಇದೆ, ಅದನ್ನ ಹಾಕೋಣ ಅಂತ. ಆಲೂಗೆಡ್ಡೆ ಬೇಯಿಸಿದ್ದು ಬಿಸಿ ನೀರಿತ್ತಲ್ಲ, ಅದನ್ನು ಸಿಂಕಿಗೆ ಹಾಕಿದ್ದೀನಿ. ಏನಾದರೂ ಎಣ್ಣೆ ಜಿಡ್ಡೆಲ್ಲ ಇದ್ದರೆ ಹೋಗಲಿ ಅಂತ ಹಾಕಿದ್ದೀನಿ. ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಗಿಡ ಚೆನ್ನಾಗಿ ಬೆಳೆಯುತ್ತೆ. ನೆಲ್ಲಿಕಾಯಿನೂ ಬಿಸಿಲಿಗಿಟ್ಟು ಒಣಗಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಒಣಗಬೇಕದು, ಬಿಸಿಲಿಗಿಟ್ಟಿದ್ದೀನಿ. ದೋಸೆನೂ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೆಳಗಿನ ತಿಂಡಿ ಆದಮೇಲೆ ಮತ್ತೆ ಕ್ಲೀನಿಂಗ್ ಕೆಲಸ ಮಾಡಿ ಮುಗಿಸೋದು. ಇದೊಂದು ನಾನೇ ಮಾಡ್ಕೊಂಡಿದ್ದೀನಿ ನೋಡಿ. ಗೋಲಿ ದೊಡ್ಡ ದೊಡ್ಡ ತಟ್ಟೆ ಎರಡಿತ್ತು. ಗೋಲಿಗಳೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ಮತ್ತು ಮತ್ತೊಂದು ತಟ್ಟೆಯಲ್ಲಿ ಈ ರೀತಿ ಎಲ್ಲ ಇಟ್ಟು ಬಾಟ್ಲಿಗಳೆಲ್ಲ ನಮಗೆ ಕೈಗೆ ಸಿಗಬೇಕು. ಹಾಗಾಗಿ ನೋಡಿ ಈ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ, ತೋರಿಸ್ತೀನಿ ರೀ. ಮಧ್ಯದಲ್ಲಿ ಗೋಲಿ ಇರೋದ್ರಿಂದ ಚೆನ್ನಾಗಿ ತಿರುಗುತ್ತೆ. ಅದು ಯಾವುದು ಬೇಕಾದರೂ ತೊಗೊಳ್ಬೋದು. ತಟ್ಟೆ ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಾರ್ನರಲ್ಲಿ ಒಂದು ಸ್ಟ್ಯಾಂಡ್ ಇಡೋಣ ಅನ್ನಿಸ್ತು, ಅದಕ್ಕೆ ಒಂದು ಮೀಶೋದಿಂದ ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಇಷ್ಟು ಚಿಕ್ಕದು ನನಗೆ ಕರೆಕ್ಟಾಗಿ ಪ್ಲೇಸಿಗೆ ಕರೆಕ್ಟಾಗಿ ಸಾಕಾಗಿತ್ತು. ಹಾಗಾಗಿ ಫಿಟ್ ಮಾಡೋದು ಈಸಿನೇ. ಸ್ಕ್ರೂ ಎಲ್ಲ ಅವರೇ ಕೊಟ್ಟಿದ್ದರು ನೋಡಿ. ಇಷ್ಟು ಈಸಿ ಆಗಿದೆ ಫಿಟ್ ಮಾಡೋದು. ಕಾರ್ನರಿಗೆ ಸ್ಟ್ಯಾಂಡ್ ಕರೆಕ್ಟಾಗಿ ಫಿಟ್ ಆಯಿತು. ಬೇಳೆ ಇಟ್ಟಿದ್ದೀನಿ, ಟೊಮೆಟೊ ಬೇಳೆ ಸಾರು ಮಾಡೋಣ ಅಂತ. ಅನ್ನಕ್ಕೂ ಇಟ್ಟಿದ್ದೀನಿ. ಇವಾಗ ಈ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನಿಂಗ್ ಕೆಲಸದ ಮಧ್ಯೆ ರವೆ ಕೂಡ ಹುರಿದು ತಣ್ಣಗಾಗ್ಲಿಕ್ಕೆ ಬಿಟ್ಟು, ಆನಂತರ ತಣ್ಣಗಾದ ಮೇಲೆ ಡಬ್ಬಿಗೆ ತುಂಬಿಕೊಳ್ತಾ ಇದ್ದೀನಿ. ನನ್ನ ಮನೆ ಪರ್ಸ್ ಇಲ್ಲೇ ಇಟ್ಟಿರ್ತೀನಿ.
ಈ ಬಕೆಟಲ್ಲಿ ಅಕ್ಕಿ ತೊಳೆದಿದ್ದು, ತರಕಾರಿ ತೊಳೆದಿದ್ದೆಲ್ಲ ಗಿಡಗಳಿಗೆ ನೀರು ಬೇಕು ಅಂತ ಇದರಲ್ಲಿ ಹಾಕಿಟ್ಟಿರ್ತೀನಿ. ಅಡುಗೆ ಅನ್ನ ಸಾರು ಪಲ್ಯ ರೆಡಿ ಇದೆ. ಕಿಚನ್ ಕ್ಲೀನಿಂಗ್ ವಿಡಿಯೋ ತಮಗೆಲ್ಲ ಇಷ್ಟವಾಗಿದ್ದರೆ ವಿಡಿಯೋ ನೋಡೋರಿಗೆ ಒಂದು ಹೈಪ್ ಕೊಡೋದು ಮರಿಬೇಡಿ. ಮತ್ತು ಆ್ಯಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ. ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಿನಲ್ಲಿ ಬರೀಬೇಕಾಗಿ ವಿನಂತಿ. ನಿಮ್ಮ ಕಮೆಂಟ್ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಮನೆ ಪಕ್ಕದಲ್ಲೇ ಮರ ಇರೋದ್ರಿಂದ ಗಾಳಿನೂ ಚೆನ್ನಾಗಿ ಬರುತ್ತೆ. ಹಸಿರಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನಾರ್ಮಲ್ ಕಿಚನ್ನು ಒಂದು ಸರ್ತಿ ಎಲ್ಲ ಕ್ಲೀನಿಂಗ್ ಮಾಡಿ ಆಮೇಲೆ ಸ್ವಲ್ಪ ಚೇಂಜಸ್ ಮಾಡಿ ನೋಡಿದ್ರೆ ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ. ಫ್ರಿಡ್ಜ್ ಮೇಲೆ ಸ್ವಲ್ಪ ಮ್ಯಾಗ್ನೆಟ್ ಎಲ್ಲ ಹಾಕಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಮೇಲೆ ಇದೆಲ್ಲ ಯೂಸ್ ಮಾಡದೇ ಇರೋದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದೀನಿ, ಅದೆಲ್ಲ ತೆಗಿತಾನೇ ಇಲ್ಲ. ಫ್ರಿಡ್ಜ್ ಮ್ಯಾಗ್ನೆಟ್ ಸ್ವಲ್ಪ ಇದೆ, ಅಯೋಧ್ಯೆದು ಮತ್ತು ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಕೊಟ್ಟಿರೋದು. ಪೋಲ್ಯಾಂಡದು, ಮಕ್ಕಳು ಪೋಲ್ಯಾಂಡ್ ಮತ್ತು ಸ್ಪೇನ್ ಎಲ್ಲ ಹೋಗಿದ್ದರು, ಅವರು ತಂದು ಕೊಟ್ಟಿದ್ದರು. ಅದೆಲ್ಲ ಅಂಟಿಸಿಟ್ಟಿದ್ದೀನಿ. ವಿಡಿಯೋ ನೋಡೋರು ಒಂದು ಲೈಕ್ ಹೈಪ್ ಕೊಡಿ, ಮತ್ತು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡೋರು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ಹೀಗೆ ಇರಲಿ. ಧನ್ಯವಾದಗಳು.